ಜೀವನದಲ್ಲಿ ನಮ್ಮ ಹತ್ರ ದುಡ್ಡು ಸುಖ ಆರಾಮದ ಜೀವನ ಇದ್ದಾಗ ಎಲ್ಲಾ ಸಂಬಂಧಿಕರು ಫ್ರೆಂಡ್ಸ್ ನಮ್ ಸುತ್ತ ಇರ್ತಾರೆ, ನಿಮ್ ಜೊತೆ ನಗ್ತಾರೆ, ಖುಷಿಯಿಂದ ಇರ್ತಾರೆ. ನೀವ್ ಹೇಳೋ ಪ್ರತಿಯೊಂದು ಮಾತು ಅವ್ರಿಗೆ ಹೌದು ಅನ್ಸ್ತದೆ. ನಿಮ್ಮ ಒಳ್ಳೆತನವನ್ನ ಬಳಸ್ಕೊಳ್ತಾರೆ. ಕೆಲವರು ನಿಮಗ್ ಗೊತ್ತಾಗ್ದಂತೆ ನಿಮ್ಮಿಂದ ಯೂಸ್ ತಕೊಳ್ತಾರೆ. ಆದ್ರೆ ನೀವು ಮಾತ್ರ ಅವ್ರನ್ನ ನಮ್ಮವ್ರು ಅಂತ ಮನ್ಸಾರೆ ನಂಬ್ತೀರಾ. ಆದ್ರೆ ಸಮಯ ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ. ನಿಜವಾದ ಕಷ್ಟ ನಿಮ್ ಬಾಗ್ಲಿಗ್ ಬಂದಾಗ ನೀವು ತುಂಬಾ ನಂಬಿದ್ದ ಜನರು ಬದ್ಲಾಗ್ತಾರೆ. ಮಾತು ಕಡಿಮೆ ಆಗ್ತದೆ, ಕಾಳಜಿ ಕಡಿಮೆ ಆಗ್ತದೆ, ಕೊನೆಗೆ ನಾವು ಒಬ್ರೇ ನಿಂತಿರುವಂತೆ ಅನಿಸ್ತದೆ. ಅಷ್ಟೇ ಅಲ್ಲ, ನಮ್ ಕಷ್ಟ ನೋಡಿ ಸುಮ್ನೆ ಇರಲ್ಲ, ಬೇರೆಯವ್ರ ಹತ್ರ ನಮ್ ಬಗ್ಗೆ ಇರೋ ಬರೋ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ನಮ್ಮನ್ನು ಇನ್ನೂ ಕೆಳಗಿಳಿಸೋ ಮಟ್ಟಕ್ಕೆ ಹೋಗ್ತಾರೆ. ಇದೇ ಜನ ನಾವ್ ಒಳ್ಳೆ ಸಮಯದಲ್ಲಿದ್ದಾಗ ನಮ್ಮನ್ನೇ ಹೊಗಳಿ ನೀವೇ ನಮ್ಮವರು ಅನ್ನೋಂತೆ ನಡ್ಕೊಂಡವ್ರು ಈಗ ನಿಮ್ಮನ್ನ ಶತ್ರುಗಳಂತೆ ಟ್ರೀಟ್ ಮಾಡ್ತಾರೆ. ಮತ್ತೆ ಕಾಲ ಬದ್ಲಾಗತ್ತೆ, ನೀವು ಕಷ್ಟಪಟ್ಟು ಎದ್ ನಿಂತು ಲೈಫ್ ಸೆಟಲ್ ಆಗೋ ಟೈಮ್ ಬರುತ್ತೆ ನೋಡಿ. ಅವಾಗ ಮತ್ತೆ ಇದೇ ಸಂಬಂಧಿಕರು ಫ್ರೆಂಡ್ಸ್ ನಾಟಕ ಮಾಡ್ಕೊಂಡು ನಿಮ್ ಲೈಫ್ಗೆ ಮತ್ತೆ ಎಂಟ್ರಿ ಕೊಡಕ್ ಬರ್ತಾರೆ. ಅವಾಗ ನೀವೇನ್ ಮಾಡ್ತೀರಾ ಅನ್ನೋದೇ ಮುಖ್ಯ. ದ್ವೇಷ ಮಾಡ್ಬೇಡಿ, ಕ್ಷಮಿಸಿ, ಆದ್ರೆ ಮತ್ತೆ ಅದೇ ನಾಟಕದ ಸುಳಿಯಲ್ಲಿ ಸಿಕ್ಕಾಕೊಳ್ಬೇಡಿ. ಕಂದ್ರೆ ಕೆಲವರು ಜೀವನದಲ್ಲಿ ಪಾಠವಾಗಿ ಬರ್ತಾರೆ, ಜೀವನ ಪೂರ್ತಿ ಜೊತೆಯಾಗ್ಲೂ ಅಲ್ಲ. ಜೀವನದಲ್ಲಿ ನಮ್ಮ ಹತ್ರ ದುಡ್ಡು ಸುಖ ಆರಾಮದ ಜೀವನ ಇದ್ದಾಗ ಎಲ್ಲಾ ಸಂಬಂಧಿಕರು ಫ್ರೆಂಡ್ಸ್ ನಮ್ ಸುತ್ತ ಇರ್ತಾರೆ, ನಿಮ್ ಜೊತೆ ನಗ್ತಾರೆ, ಖುಷಿಯಿಂದ ಇರ್ತಾರೆ. ನೀವ್ ಹೇಳೋ ಪ್ರತಿಯೊಂದು ಮಾತು ಅವ್ರಿಗೆ ಹೌದು ಅನ್ಸ್ತದೆ. ನಿಮ್ಮ ಒಳ್ಳೆತನವನ್ನ ಬಳಸ್ಕೊಳ್ತಾರೆ. ಕೆಲವರು ನಿಮಗ್ ಗೊತ್ತಾಗ್ದಂತೆ ನಿಮ್ಮಿಂದ ಯೂಸ್ ತಕೊಳ್ತಾರೆ. ಆದ್ರೆ ನೀವು ಮಾತ್ರ ಅವ್ರನ್ನ ನಮ್ಮವ್ರು ಅಂತ ಮನ್ಸಾರೆ ನಂಬ್ತೀರಾ. ಆದ್ರೆ ಸಮಯ ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ. ನಿಜವಾದ ಕಷ್ಟ ನಿಮ್ ಬಾಗ್ಲಿಗ್ ಬಂದಾಗ ನೀವು ತುಂಬಾ ನಂಬಿದ್ದ ಜನರು ಬದ್ಲಾಗ್ತಾರೆ. ಮಾತು ಕಡಿಮೆ ಆಗ್ತದೆ, ಕಾಳಜಿ ಕಡಿಮೆ ಆಗ್ತದೆ, ಕೊನೆಗೆ ನಾವು ಒಬ್ರೇ ನಿಂತಿರುವಂತೆ ಅನಿಸ್ತದೆ. ಅಷ್ಟೇ ಅಲ್ಲ, ನಮ್ ಕಷ್ಟ ನೋಡಿ ಸುಮ್ನೆ ಇರಲ್ಲ, ಬೇರೆಯವ್ರ ಹತ್ರ ನಮ್ ಬಗ್ಗೆ ಇರೋ ಬರೋ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ನಮ್ಮನ್ನು ಇನ್ನೂ ಕೆಳಗಿಳಿಸೋ ಮಟ್ಟಕ್ಕೆ ಹೋಗ್ತಾರೆ. ಇದೇ ಜನ ನಾವ್ ಒಳ್ಳೆ ಸಮಯದಲ್ಲಿದ್ದಾಗ ನಮ್ಮನ್ನೇ ಹೊಗಳಿ ನೀವೇ ನಮ್ಮವ್ರು ಅನ್ನೋಂತೆ ನಡ್ಕೊಂಡವ್ರು ಈಗ ನಿಮ್ಮನ್ನ ಶತ್ರುಗಳಂತೆ ಟ್ರೀಟ್ ಮಾಡ್ತಾರೆ. ಮತ್ತೆ ಕಾಲ ಬದ್ಲಾಗತ್ತೆ, ನೀವು ಕಷ್ಟಪಟ್ಟು ಎದ್ ನಿಂತು ಲೈಫ್ ಸೆಟಲ್ ಆಗೋ ಟೈಮ್ ಬರುತ್ತೆ ನೋಡಿ. ಅವಾಗ ಮತ್ತೆ ಇದೇ ಸಂಬಂಧಿಕರು ಫ್ರೆಂಡ್ಸ್ ನಾಟಕ ಮಾಡ್ಕೊಂಡು ನಿಮ್ ಲೈಫ್ಗೆ ಮತ್ತೆ ಎಂಟ್ರಿ ಕೊಡಕ್ ಬರ್ತಾರೆ. ಅವಾಗ ನೀವೇನ್ ಮಾಡ್ತೀರಾ ಅನ್ನೋದೇ ಮುಖ್ಯ. ದ್ವೇಷ ಮಾಡ್ಬೇಡಿ, ಕ್ಷಮಿಸಿ, ಆದ್ರೆ ಮತ್ತೆ ಅದೇ ನಾಟಕದ ಸುಳಿಯಲ್ಲಿ ಸಿಕ್ಕಾಕೊಳ್ಬೇಡಿ. ಕಂದ್ರೆ ಕೆಲವರು ಜೀವನದಲ್ಲಿ ಪಾಠವಾಗಿ ಬರ್ತಾರೆ, ಜೀವನ ಪೂರ್ತಿ ಜೊತೆಯಾಗ್ಲೂ ಅಲ್ಲ.